Who's going? ಎಲ್ಲರೂ ಮೋಹನ್ನ ನೋಡ್ಕೊಂಬಿಡಿ, ಯಾವಾಗಲೂ ವೀಡಿಯೋದಲ್ಲಿ ಸಿಗಲ್ಲ. ಸಿ ಫ್ರೆಂಡ್ಸ್, ದೀಸ್ ಟು ಲೇಟ್ ಫೆಲೋಸ್. ನಮಸ್ಕಾರ, ನಮ್ಮ ಹೆಸರು ಸಂತೋಷ್ ಅಂತ. ನಾವು ಯಾವ ಲೇಟಾಗಿ ಬರೋದು, ಲೇಟಾಗಿ ಬರ್ತೀರಾ ಗೋ ಸರ್. ಎಲ್ಲ ಟೆಸ್ಟಿಂಗು, ಫುಲ್ ಟೆಸ್ಟಿಂಗ್. ಇವ್ರು ಯಾರು ಲಂಡನ್ಗೆ ಹೋಗಕ್ಕೆ ರೆಡಿ ಆಗೋರೆ ನೋಡಿ. ಸಕಲೇಶ್ಪುರಕ್ಕೆ ಹೋಗೋಣ ಅಂದರೆ ಲಂಡನ್ಗೆ ಹೋಗೋಣ ಅಂತ ಹಾಕೊಂಡ್ಬಂದವ್ರೆ. ಇಂಗ್ಲೆಂಡ್, ಹೌದಾ? ಸೊ ಗುಡ್ ಮಾರ್ನಿಂಗ್ ಫೋಕ್ಸ್. ಇವತ್ತು ಡೇಟು 27 ಶುಕ್ರವಾರ. ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿ ಹೊರಟಿದ್ವಿ. ಸೊ ನಮ್ಮ ಕಾರಲ್ಲಿ ಇದ್ದಾರೆ ನಮ್ಮ ಮೈನ್ ಕ್ಯಾಪ್ಟನ್ ತಿಲಕ್ ಬಾಯ್, ಅಭಿಷೇಕ್, ಮೋಹನ್. ಇನ್ನೊಂದು ಕಾರ್ ಮುಂದೆ ಹೋಗಿದೆ, ಆ್ಯಂಡ್ ದಟ್ಸ್ ಮೀ, ಭರತ್. ಆ್ಯಂಡ್ ಆ್ಯಸ್ ಯೂಶುವಲ್ ಗುರುಗಂಟೆಪಾಳ್ಯದಲ್ಲಿ ಟ್ರಾಫಿಕ್ಕು. ಏನು ಮಿಸ್ ಆದರೂ ಇದೊಂದು ಮಿಸ್ ಆಗಲ್ಲ, ಅಲ್ಲಿ ಸಿಗಾಕೊಂಡಿದ್ದೀವಿ ಆ್ಯಸ್ ಆಲ್ವೇಸ್. ತಿಲಕ್ ಬಾಯ್ ಅವರು ಕಾರ್ನ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ನೋಡೋಕೆ ಖುಷಿ ಆಗುತ್ತೆ. ಯಾರೋ ಬೈತಾರಂತೆ, ಹಂಗೆ. ಎಸ್ ಕರೆಕ್ಟ್, ಇದು ಬಿಫೋರ್ ಪೂರ್ತಿ ನೋಡ್ಕೊಂಬಿಡಿ. ಇದು ಕಾರ್ ಆಗಿದೆ, ಆಮೇಲೆ ಕಾರೋ ಬಾರ್ ಆಗೋದನ್ನ ಆದರೂ ತೋರಿಸ್ತೀವಿ. ಪಾಪ ಶುಕ್ರವಾರ ಬೆಳಗ್ಗೆ 8 ಕಾಲು ಆದರೂ ಗುರುಗುಂಟೆಪಾಳ್ಯ ಫ್ಲೈಓವರು ಫುಲ್ ಬ್ಯುಸಿ ಆಗಿದೆ. ವೀಕೆಂಡ್ ಅಂದರೆ ಜನ ಹಿಂಗೆ ಅನಿಸುತ್ತೆ. ವೀಕೆಂಡ್ ಅಂದರೆ ಊರ್ಗೋಡು, ಇಲ್ಲ ಬೈಕ್ ರೈಡು, ಇಲ್ಲ ಹೊಟ್ಟೆ ತುಂಬ ಬಾಡು. ನಾವಿವತ್ತು ಯಾವ್ದು ಮಾಡ್ತಾ ಇದ್ದೀವಿ ತಿಲಕ್ ಬಾಯ್? ನಾವು ಎರಡೂ ಅಲ್ಲ, ಕಾರ್ ಡ್ರೈವು, ಒಂಥರ ಬಾಡ. ಎಲ್ಲರೂ ಬಾಡ್ ಊಟಕ್ಕೆ ಹೋದಂಗೆ ಇವತ್ತು ಫ್ರೈಡೆ ಎಲ್ಲರೂ ನಾನ್ ವೆಜ್ ಅಂತೆ. ನಾನ್ ವೆಜ್. ಕಾರ್ಗೆ ಫ್ಯೂಯಲ್ ತುಂಬಿಸ್ಕೊಂಡು ಹೊರಟಿದ್ವಿ. ಏರ್ ಇದೆ ಅನ್ಸುತ್ತೆ. ಇಲ್ಲಿ ಇಬ್ರದಾರ ನೋಡಿ. ಅದಾಗಿರ್ಲಲ್ಲ. ನಮ್ಮ ಜೊತೆ ಇನ್ನೊಂದು ವೆಹಿಕಲ್ ಇದೆ, XUV 500. ಹುಡುಗರೆಲ್ಲ ಕೂತಿದ್ದಾರೆ, ಕೂರ್ತಾ ಇದ್ದಾರೆ. ಈ 2 ಕಾರಲ್ಲಿ 4 + 5 9 ಜನ ಹೊರಟಿದ್ವಿ. ಸೊ ಬೇಸಿಕಲಿ ವರ್ಷಕ್ಕೊಂದು ಮಾನ್ಸೂನ್ ರೈಡ್ ಮಾಡ್ತಾನೆ ಇರ್ತೀವಿ. ಈ ಸತಿ ಸ್ವಲ್ಪ ಲೇಟಾಗಿ ಪ್ಲ್ಯಾನ್ ಮಾಡಿದ್ವಿ. ಫುಲ್ ಮಳೆನೂ ಇಲ್ಲ, ಏನೂ ಇಲ್ಲ. ಬಟ್ ಈ ಒಂದು ಪ್ಲ್ಯಾನ್ ಇನಿಷಿಯೇಟ್ ಮಾಡಿದ ತಿಲಕ್ ಬಾಯ್ ಅದೊಂದು ಮೋಸ್ಟ್ಲಿ ಕೆಲವೊಂದು ಇನ್ಸಿಡೆಂಟ್ಸಿಂದ ಅನಿಸುತ್ತೆ. ಏನೇನು ಆಯಿತು ಪ್ರಪಂಚದಲ್ಲಿ, ಪುಲ್ವಾಮಾ ಅಟ್ಯಾಕ್ಸ್ ಆಗಲಿ, ಇಲ್ಲ ಏರ್ ಇಂಡಿಯಾ ಕ್ರ್ಯಾಶ್ ಆಗಲಿ. ಸೊ RCB ಸೆಲೆಬ್ರೇಷನ್ ಟೈಮಲ್ಲಿ IPLಗೆ ಹೋದಾಗ ಜನರು ಸತ್ತೋಗಿ, ಎಲ್ಲೋದ್ರೂ ಒಂದು ಸೇಫ್ಟಿ ಇಲ್ಲ. ಬಟ್ ನಾಳೆ ಏನು ಅಂತ ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ನಾವು ಇನ್ನೂ ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಲೈಫ್ನ ಲೀಡ್ ಮಾಡ್ತಾನೆ ಇದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಬದುಕೋದು ಮರ್ತಿರ್ತೀವಿ. ಹೌದು. ಸೊ ಹಂಗಾಗಿ ಹೌದು, ಹೌದು. ಒಳ್ಳೆ ಬಟ್ಟೆ ತೊಗೊಂಡಿದ್ಯಾ, ಯಾವ ಥರ ಒಳ್ಳೆ ಫಂಕ್ಷನ್ಗೆ ಹಾಕೋಣ, ಒಳ್ಳೆ ಅಕೇಶನ್ಗೆ ಹಾಕೋಣ ಅಂದ್ಕೊಂಡಿರ್ತೀವಿ. ಒಳ್ಳೆ ಶೂಸ್ ತೊಗೊಂಡಿರ್ತೀಯಾ, ಯಾವತ್ತೂ ಒಂದು ದಿವಸ ಹಾಕೋಣ ಅಂದ್ಕೊಂಡಿರ್ತೀವಿ. ಹಾಗೆ ಇನ್ನೊಂದು ಟೈಮ್ನೂ ಅಷ್ಟೇ, ಇವತ್ತು ಸೇವ್ ಮಾಡೋಣ, ನಾಳೆ ನಾಡಿದ್ದು ಎಲ್ಲ ನೆಕ್ಸ್ಟ್ ಮಂತ್ ಹೋಗೋಣ, 6 ತಿಂಗಳಾದ್ಮೇಲೆ ಹೋಗೋಣ, ವರ್ಷ ಆದಮೇಲೆ ಹೋಗೋಣ ಅಂದ್ಕೊಂಡಿರ್ತೀವಿ. ಅದನ್ನೆಲ್ಲ ಬಿಟ್ಬಿಟ್ಟು ಇನ್ಸ್ಟೆಂಟಾಗಿ ಏನು ತಲೆಗೆ ಪ್ಲ್ಯಾನ್ ಬರುತ್ತೆ, ಯಾರ್ಯಾರು ಬರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ಅವ್ರನ್ನೆಲ್ಲ ಗುಬ್ರ ಹಾಕೊಂಡು ಹೋಗಿ ಎಂಜಾಯ್ ಮಾಡಿ ಲೈಫ್ನ. ಯಾವಾಗಲೂ ನಿಮ್ಮ ಜೊತೆ ನೀವು ಇರಿ, ನಮ್ಮ ಜೊತೆ ನಾವು ಇರಲೇಬೇಕು. ನಮ್ಮ ಜೊತೆ ನಾವಿದ್ದರೆ ಎಲ್ಲರಿಗೂ ಬೆರಿಬೋದು, ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ಒಂದು ನಂಬಿಕೆಯ ಮಾತು. ಅಭಿ ಅಕ್ಕ ಮೌನಾಚರಣೆ ಮಾಡ್ತಾನೆ, ಹೊಟ್ಟೆಗೆ ತಿಂಡಿ ತಿಂದ ಹೋಗೋಣ ಅಂತ ಹೊರಟಿದ್ದೀವಿ. ನೆಲಮಂಗಲ ಟೋಲ್ ದಾಟಾಗಿದೆ. ಇನ್ನೇನು ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಯೂರ ಹೋಟೆಲಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಹೊಟ್ಟೆ ತುಂಬಿಸ್ಕೊಂಡು ಇನ್ನೊಂದು ಕಾರಲ್ಲಿ ಆಗಲೇ ಕಾರೋಬಾರ್ ಸ್ಟಾರ್ಟ್ ಆಗಿರ್ಬೋದು. ಶೇರಿಂಗ್ ಇಸ್ ಕೇರಿಂಗ್ ಅಂತ ನಾವು ಹೇಳಿದ್ವಿ. ಅವರು ಆ ಥರ ಏನು ಥಾಟ್ ಪ್ರವರ್ಬ್ ನಾವೇನೂ ಕೇಳಿಲ್ಲ ಅಂದ್ಬಿಟ್ರು. ಹೌದು, ಅದು ಪೋಲಿ ಕಾರ್. ಅದು 3 days ಫುಲ್ ಮಜಾ ಮಾಡೋಣ ಅಂತಲೇ ಹೊರಟಿರೋದು ಆಫ್ಟರ್ ಅ ವೆರಿ ಲಾಂಗ್ ಟೈಮ್.
ಸೊ ಈ ಒಂದು ಗ್ಯಾಂಗ್ ಜೊತೆ ಫನ್ ಈಸ್ ಅನ್ಲಿಮಿಟೆಡ್, ಮಜಾ ಇರುತ್ತೆ. ಎಸ್ಪೆಷಲಿ ಹ್ಯಾರಿಯರ್ ಮಾರಾಟ ಬಂದಿದೆ, ಮೈ ತುಂಬ ಕೊಳೆ, ಏನು ಕಾಣಿಸ್ತಾ ಇಲ್ಲ. ಆ ರೇಂಜಿಗೆ ಮಜಾ ಮಾಡೋಕ್ಕೆ ನಿಮ್ಮ ಗಾಡಿನ ಓಡಿಸಿದ್ದಾರೆ. ರೈಡಿಗೆ ಬಂದಾಗ ದ ಓನ್ಲಿ ಪಿಟ್ ಸ್ಟಾಪ್ ಹೋಟೆಲ್ ಮಯೂರ. ಇಲ್ಲೇ ಬಂದು ಬ್ರೇಕ್ಫಾಸ್ಟ್ಗೆ ಅಂತ ಬರ್ತೀವಿ. ಇವತ್ತು ಅಲ್ಲೇ ನಿಲ್ಲಿಸಿದ್ದೀವಿ. ನಮ್ಮ ಕರಿ ಆನೆ ನಿಂತಿದೆ. ಬನ್ನಿ ಬನ್ನಿ ಜನರೇ. ಸೊ ದ ಹೋಲ್ ಟೀಮ್ ಇಸ್ ಹಿಯರ್. ವಿಕಾಸ್ ಅಲ್ಲಿಗೆ ಬರ್ತೀನಿ. ವಿಕಾಸ್ ಒಳ್ಳೆ ರೆಡ್ಡಿ ರೆಡಿ ಆಗವ್ರೆ. ಇವತ್ತೆಲ್ಲ ಖರ್ಚೆಲ್ಲ ಇದೆನಾ? ಸರಾಬಾಯಿ ಬಳೆದನ ಮಾಡೋಣ ರೆಡಿ. ಇವ್ರು ನಮ್ಮ ಕೋಚು, ಭಾರಿ ಕಷ್ಟಪಡ್ತಾರೆ. ಯಾವುದಕ್ಕೆ ಮಗ? ಅದನ್ನ ಅಲ್ಲಿಗೆ ಬರ್ತೀನಿ. ಇಲ್ಲೀಗಲ್ ಆಗಿ ಪ್ರಾಪರ್ಟಿ ತಳೋದು ನೋಡಿದ್ಯಾ? ಇಲ್ಲೀಗಲ್ ಆಗಿ ಮದುವೆ ಆಗಿರೋದು ನೋಡಿದ್ಯಾ? ಓಕೆ, ಇವ್ರು ನಮ್ಮ ಸಂತೋಷ್ ಅವರು, ಸಂತು ಅವರು. ಸಂತೂರಲ್ಲ, ಸಂತು ಅವರು. ಇದು ನಮ್ಮ ಗೋ. ಈ ಟೀಮ್ಗೆ ಬಹು ದೊಡ್ಡ ಆಸ್ತಿ. ಬಹು ದೊಡ್ಡ ಗೋಕ. ಅದು ರಕ್ಷಿತ್ ಅಯ್ಯಂಗಾರ್. ಸೊ ಗೋ, ಹೇಗೆ ಅನ್ನಿಸ್ತಿದೆ? ಇಡ್ಲಿ ವಡೆ ಬಂದ್ಮೇಲೆ ಹೇಳ್ತೀನಿ ಅಂತೀರಾ? ಗೋ ಹೇಳಿ ಗೋ, ಏನಾರ ಕಿಪ್ಪಿ ಕೀರ್ತಿ ಅಂದ್ರಲ್ಲ, ಏನೋ ಪೇಜ್ ಫಾಲೋ ಮಾಡ್ತಾ ಇದ್ದೀರಾ? ಸೊ ದಟ್ಸ್ ದ ಟೀಮ್ ಗೈಸ್. ಫೋಕ್ಸ್, ನಾವು ಮಯೂರ ಹೋಟ್ಲಲ್ಲಿ ತಿಂಡಿನ ಮುಗಿಸಿ ನಾವು ಹೋಗ್ತಿರೋವಂಥ ಒಂದು ಜಾಗ ರಿಮೋಟ್ ಆಗಿರೋದ್ರಿಂದ ಅಲ್ಲಿ ಇನ್ಫ್ಯಾಕ್ಟ್ ಅವ್ರು ಪ್ರಿಫರ್ ಮಾಡೋದು ಬರೀ ವೆಜಿಟೇರಿಯನ್ ಫುಡ್ಡು. ನಾವು ಮಟನ್ನೆಲ್ಲ ತಗೊಂಡೋದ್ರೆ, ನಾನ್ ವೆಜ್ ತಗೊಂಡೋದ್ರೆ ಕುಕ್ ಮಾಡಿಕೊಡ್ತಾರಂತೆ. ಹಾಗಾಗಿ ಇಲ್ಲಿ ಯಡಿಯೂರಲ್ಲಿ ಒಳ್ಳೆ ನಾಟಿ ಮಟನ್ ತಗೋಣ ಅಂತ ಬಂದಿದ್ದೀವಿ. ಸೊ ಇದು ನಾಟಿ ಮಟನ್ ಅಂಗಡಿ. ಇವತ್ತು ಮಟನ್ ಖರೀದಿಗೆ ಬಂದಿದ್ದೀವಿ. ಏನು ಗೊತ್ತಾ, ಅದು ಇದು ಫ್ಯಾಟ್ನ ಇದಕ್ಕೆ ಹಾಕ್ತಾರೆ ಬಿರಿಯಾನಿಗೆ. ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಬಿರಿಯಾನಿಗೆ ಲೈಟಾಗಿ ಹಾಕ್ಸ್ಕೊಳ್ಳಿ. ಲೈಟಾಗಿ ಓಕೆ ತಿಳಕ್ ಬೈ, ಬಟ್ ಮೇಜರ್ ಅದೇ ಬಿರಿಯಾನಿ. ಅವಾಗ ನಾನು ಹೇಳ್ಬಿಟ್ಟು ಅವ್ರಿಗೆ ತರಿಸಿದ್ವಿ ಸಕಲೇಶ್ಪುರದಲ್ಲಿ. ನಾವು ತರಿಸಿದ್ರೆ ಬರೀ ಫ್ಯಾಟ್ ಮೀಟ ತರಿಸಿದ್ವಿ. ಅದು ಸಪ್ರೇಟಾಗಿ ಪ್ಯಾಕ್ ಮಾಡಿಸಿ ಆಯ್ತಾ ಬಿರಿಯಾನಿಗೆ. ಹಾಂ. ಸೊ ಇವತ್ತು ಮಟನ್ ವ್ಲಾಗಿಂಗ್ ನಡೀತಿದೆ. ಮಟನ್ ತೊಗೊಳಕ್ಕೆ ನಾವು ಎಲ್ಲ ಬಂದಿದ್ದೀವಿ. ಮುನ್ನೂರು ಕರ್ಕೊಂಬಂದಿದ್ದೀವಿ ಒಂದು ಶಾಪಿಗೆ. ಬೈ ಹೆಸರೇನು ಗೊತ್ತಾಗಲಿಲ್ಲ, ಚೆನ್ನಾಗಿ ಮಟನ್ ಹೊಡಿತಿದ್ದಾರೆ. ಸೊ ಕ್ವಾಲಿಟಿ ಮಟನ್ ಬೇಕು ಅಂದರೆ ಅಫ್ಕೋರ್ಸ್ ಹಳ್ಳಿ ಕಡೆ ಹೋಗ್ಬೇಕು ನಾವು. ಸಿಟಿ ಕಡೆ ಅಂದರೆ ಅಂಥ ಕ್ವಾಲಿಟಿ ಸಿಗಲ್ಲ. ಒಳ್ಳೆ ನಾಟಿ ಮಟನ್ನು ಹೊಡಿಸ್ಬೇಕು ಅಂತಲೇ ಇಲ್ಲಿ ಯಡಿಯೂರಲ್ಲಿಂದ ತೊಗೊಂಡೋಗ್ತಿದ್ದೀವಿ. ಬಿರಿಯಾನಿಗೆ ಪೀಸ್ ಹೊಡಿತಿದ್ದಾರೆ. ಸೊ ಒಳ್ಳೆ ತೊಡೆ ಪೀಸ್ನ ಹೊಡಿಸಿದ್ದೀವಿ. ಆಲ್ಮೋಸ್ಟ್ 3 kg ಇದೆ. ಪಿಟ್ ಸ್ಟಾಪ್ ಕೊಟ್ಬಿಟ್ಟು ಆ ಬೇಕ್ರಿಲಿ ಹನಿ ಕೇಕಲ್ಲಿ ಹನಿ ಇಲ್ಲ ಅಂದ್ಬಿಟ್ಟು ಹನಿ ಎಲ್ಲ ಮಸ್ಕಿಟೋ ಎಲ್ಲ ಕುಡ್ಕೊಂಡ್ಬಿಟ್ಟಿತ್ತು ಅಂದ್ಬಿಟ್ಟು ಎಂಥ ರೋಲ್ ಅದು, ಏನೋ ಒಂದು ಸ್ವೀಟ್ ರೋಲ್ನ ತಿನ್ಬಿಟ್ಟು ಹೊರಟಿದ್ದೀವಿ. ಹಾಸನಿಗೆ ಬಂದಿದ್ದೀವಿ. ಇಲ್ಲೂ ಮಳೆ ಎಲ್ಲ, ಬರೀ ಮೋಡ, ಕಪ್ಪು ಮೋಡಗಳು. ಮಳೆಗಳು ಕಾಣಿಸ್ತಾ ಇಲ್ಲ. ಮಳೆ ಎಲ್ಲಿ ಸಿಗ್ಬೋದು ಅಂತ ನಮಗೂ ಗೊತ್ತಿಲ್ಲ. ಹೋಪ್ಫುಲಿ ಬಿಸ್ಲೆ ಘಾಟ್ ರೀಚ್ ಆದಮೇಲೆ ಮಳೆ ಇರುತ್ತೆ ಅಂದ್ಕೊಂಡಿದ್ದೀವಿ. ಬಟ್ ವೆದರ್ ಇಸ್ ಸೋ ಗುಡ್. ಓಕೆ, ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ವಿ ಆರ್ ಮೇಕಿಂಗ್ ಶೋರ್ ದಟ್ ವಿ ಈಟ್ ಹೆಲ್ದಿ ಸ್ನ್ಯಾಕ್ಸ್ ವಿತ್ ದ ಮೈನ್ ಅದು ಬೇಡ. ಸೊ ಹೇರ್ ಫ್ರೈಡ್ ಪ್ರೋಟೀನ್ ಸ್ನ್ಯಾಕ್ ಅಂತ ಇದು. ಇಟ್ ಹ್ಯಾಸ್ ಬೀಟ್ರೂಟ್, ಕ್ಯಾರೆಟ್, ಸ್ಪಿನಾಚ್ ಆ್ಯಂಡ್ ಉರ್ದ್ ದಾಲ್. ಟೇಕಿಂಗ್ ಇನ್ ದಿ ರೈಟ್ ಸ್ಪಿರಿಟ್ಸ್. ಎಸ್. ಹಾಸನ್ ಟು ಸಕಲೇಶ್ಪುರ ಹೋಗೋ ಹೈವೇ ಇದು. ಈ ಕಡೆ ಹೋದ್ರೆ ಲೆಫ್ಟ್ ಸೈಡಲ್ಲಿ ನಮ್ಮ ಊರು ಸಿಗುತ್ತೆ. ನಮ್ಮ ಸ್ವಂತ ಊರು ಕದಾಳು ಅಂತ. ಐ ಬಿಲಾಂಗ್ ಫ್ರಮ್ ಹಾಸನ್ ಆ್ಯಂಡ್ ದಿಸ್ ಈಸ್ ಮೈ ನೇಟಿವ್. ರೈಟ್ ಹೋದರೆ ಆಲೂರು ಬರುತ್ತೆ. ನಾವು ಸ್ಟ್ರೈಟ್ ಹೋಗ್ತಿದ್ದೀವಿ. ಎಸ್, ಹೌದು, ಡ್ರಿಸಲ್ ಆಗ್ತಿದೆ. ಗೊತ್ತಿಲ್ಲ ಯಾರ್ದು ಪ್ರೇಯರ್ಸು ವರ್ಕ್ ಆಗ್ತಿದೆ ಅಂತ, ಬಟ್ ಇಟ್ಸ್ ಡ್ರಿಸ್ಲಿಂಗ್.
ಹಾಸನ್ ಟು ಸಕಲೇಶ್ಪುರ ರೋಡ್ ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ ಈಗ. ಕಾರ್ ಏನು ಟಿಂಟ್ ಮಾಡಿಸಿದ್ದಾರೆ ನೋಡಿ, ಏನೂ ಕಾಣಿಸಲ್ಲ. ಅದೇ ಅವಾಗಲೇ ಕೇಳೋಣ ಅನ್ಕೊಂಡೆ, ಪೊಲೀಸರು ಹಿಡಿದಿಲ್ವಾ ಅಂತ. 50% ಅಂತ ಹೇಳ್ತಾರೆ. ಕಾರಲ್ಲೇ ಸಂಸಾರ ಮಾಡ್ತಾರೆ. ಇಲ್ಲಿಗಲ್ ಸಂಸಾರ 50% ಟಿಂಟ್ ಥರನ ಇದೆ ಅದು. 50% ಇಲ್ಲ. ಮಳೆ ಆಗಮನ ಫೈನಲಿ. ಕನ್ನಡದಲ್ಲಿ ಇನ್ನೇನಂತ್ಯ ಮಗ, ಸೋನೆ ಮಳೆ. ಏನ್ ವೆದರು. ಈಗ ಆಲ್ಮೋಸ್ಟ್ ಗ್ರೂಪ್ ಅಲ್ಲಿ ಓ ಫಕ್. ಇವಾಗ ಬಂದಿರೋ ಟ್ರಿಪ್ ಅಲ್ಲಿ ನಮ್ಮ ಗ್ರೂಪ್ ಎಲ್ಲರೂ ಇದ್ದಾರೆ. ಈ ವೆದರ್ಗೂ ಈ ಸಾಂಗು ತಲೆಯಲ್ಲಿ ಚೇಂಜಸ್ ಆಗ್ತೋ. ಆಲ್ಟೋ ಈ ಕಡೆ ಎಲ್ಲ ಬಂದ್ರೆ ಆಲ್ಟೋ ನೋಡಿದ್ರೆ ಭಯ. ಹೋಮ್ ಸ್ಟೇ ಇನ್ನೇನು ಸ್ವಲ್ಪ ರೀಚ್ ಆಗ್ತಿದ್ದೀವಿ. ಜರಿ ಹರಿತದೆ. Oh, crazy off-roading scenes are happening today. Oh, what is it? ಕ್ರೇಜಿ ಟ್ರಯಲ್ಸ್, ಬಟ್ ತುಂಬ ಮಣ್ಣಿದೆ ಅನಿಸುತ್ತೆ. ನೋಡೋಣ, ಇಟ್ಸ್ ಅ ಚಾಲೆಂಜ್ ಫಾರ್ ಸಫಾರಿ. ಹೇಗೆ ಪಿಕ್ ಮಾಡುತ್ತೆ ಅಂತ ನೋಡಿ. ಇಲ್ಲೆಲ್ಲ ಕ್ರೇಜಿ ಆಗಿದೆ. XUV 500 ಕೂಡ ಆಫ್ ರೋಡಿಂಗ್ ಮಾಡ್ತಿದ್ದಾರೆ. ಇಂಡೀಡ್ ನೀಡೆಡ್. ಕ್ರೇಜಿ ಆಗಿದೆ ವೆದರು. ಓ ಮೈ ಗಾಡ್, ಮೌಂಟೇನ್ಸ್ ಕಾಣಿಸ್ತಿದೆ. ಥಿಂಕ್ ಯು ಗೈಸ್ ಆರ್ ಏಬಲ್ ಟು ಸೇ ಇಟ್. ಒಂದು ಜರಿ ಕೂಡ ಹರಿತಿದೆ ಅನಿಸುತ್ತೆ. ಮೋಹನ್ ಜೋಪನ ಹೊರಗೆ ಹೋಗ್ಬಿಟ್ಟಿರ. In 200 meters, turn right. ಸರ್ ಓಮ್ನಿ ಆಗಬೇಕು. ಕೈ ತುಂಬ ಉಂಗುರ ಹಾಕೊಂಗುರು ಅವನು. ಬಂತ, ಇದು ಹೆವಿ ಇತ್ತು. ಚೆನ್ನಾಗಿ ಬಂತು. ಫುಲ್
ಆಫ್ ರೋಡಿಂಗ್ ಆದಮೇಲೆ ಸ್ವಲ್ಪ ದೂರ ಒಂದು ಸಿಮೆಂಟ್ ರೋಡ್ ಸಿಗುತ್ತೆ. ಅದಾದಮೇಲೆ ಐ ಥಿಂಕ್ ಕ್ಲೋಸ್ ನಫ್ ಟು ದ ಮಿಸ್ಟಿ ಮೌಂಟೇನ್ಸ್ ಹೋಮ್ ಸ್ಟೇ. 3 minutes ಅವೇ. ಎಲ್ಲ ಕಾಫಿ ಎಸ್ಟೇಟ್ ಅನ್ಸುತ್ತೆ ಸುತ್ತಮುತ್ತ. ಅದ್ರ ಮಧ್ಯದಲ್ಲಿ ರೋಡ್ಗಳು ಚೆನ್ನಾಗಿದೆ. ಎಲ್ಲೇ ನೀವು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ನೋಡಿದ್ರು ಈ ಥರ ಒಂದು ಕಾಫಿ ಎಸ್ಟೇಟ್ಗಳಾಗಲಿ ನೀಟಾಗಿ ಮೇಂಟೈನ್ ಮಾಡಿರೋ ಲ್ಯಾಂಡ್ಗಳ ಆಚೆ ಈಚೆ ಇರಲ್ಲ. ಬಟ್ ದಿಸ್ ಸೀಮ್ಸ್ ಟು ಬಿ ಇನ್ ಪ್ರೆಟಿ ಇಟ್ಸ್ ಎನ್ ಇಂಟೀರಿಯರ್ ಪ್ಲೇಸ್. ಆದರೂ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ಹತ್ಬೇಕು ಅನ್ಸುತ್ತಿಲ್ಲ ಬೈ. ಹಾಂ, ಇಲ್ಲೊಂದು ಏರ್ಪಿನ್ ಕರು ಸಿಕ್ಬಿಡ್ತಲ್ಲ ನಮಗೆ. ಹಾಂ, Take the next left toward Mishti Mountain Homestay Road. Then slide left onto Mishti Mountain Homestay Road. ಆಯಿತು ಗೂಗಲ್ ಅಮ್ಮ. ಇಲ್ಲಿ ಲೆಫ್ಟ್ ಅಲ್ಲೇ ಮಿಸ್ಟಿ ಮೌಂಟೇನ್ಸ್ ಬೋರ್ಡ್. ಹಿಂದೆ ಇದರ ಮೋಹನ್. ಅದೇನಾ? ಏನಿಲ್ಲ ಬೇ, ಊಟಿ ವೈಬ್ಸ್ ಕೊಡ್ತಿದೆ ಮೌಂಟೇನ್ ಮೇಲೆ. ಚೆನ್ನಾಗಿದೆ. ನಾವು ಬೆಟ್ಟ ಹತ್ಬೇಕಂತಾನೆ ಬೇಡ, ಇಲ್ಲೇ ಇಲ್ಲಿ ಇದೆ ಕರ್ಕೊಂಬ ಆರಾಮಾಗಿ ಕುತ್ಕೊಂಡು ಬೆಟ್ಟನೇ ನೋಡ್ತಾ ಇರ್ಬೋದು. Take the next left